ರಾಜ್ಯದ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರೆದಿದೆ. ಕಾರವಾರದ ಮೀನುಗಾರನೋರ್ವನಿಗೆ ಮಂಗಳೂರಿನ ಮೀನುಗಾರರು ಭಯ ಹುಟ್ಟಿಸಿದ್ದಾರೆ. ಆಗ ಆ ಮೀನುಗಾರ 8.5 ತಾಸು ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಕರಾವಳಿಯಲ್ಲಿ ಇಷ್ಟು ದಿನ ಮೀನುಗಾರಿಕೆ ನಡೆಸುವ ವಿಚಾರದಲ್ಲಿ ಜಗಳಗಳು ನಡೆಯುತ್ತಿತ್ತು. ಬುಲ್ ಟ್ರಾಲ್ ಮತ್ತು ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಉಂಟಾಗುತ್ತಿದೆ ಎಂಬ ಆರೋಪವಿತ್ತು. ಇದೀಗ ಅದು ಸತ್ಯವಾಗಿದೆ. ಸಮುದ್ರದಲ್ಲಿ 8.5 ಗಂಟೆ ಈಜಿದ ಮೀನುಗಾರ ದಿಗ್ಬಂಧನದಿಂದ ಪಾರಾಗಿ ಪ್ರಾಣ ಉಳಿಸಿಕೊಂಡ ಮಹೇಶ್. ಹೌದು, ಮೀನಿನ ಬೇಟೆಗೋಸ್ಕರ ಹೋದ ಸಾಂಪ್ರದಾಯಿಕ ಮೀನುಗಾರರು ಮೇಲೆ ಉತ್ತರ ಕನ್ನಡದ ಮಾಚಾಳಿಯಲ್ಲಿ ಹಲ್ಲೆ ದೌರ್ಜನ್ಯ ನಡೆದಿರುವುದು ಗೊತ್ತಾಗಿದೆ. ನಿನ್ನೆ ರಾತ್ರಿ ಮಾಚಾಳಿಯಿಂದ ಪಾತಿ ದೋಣಿಯಲ್ಲಿ ಮೀನು ಹಿಡಿಯುವುದಕ್ಕೆ ತೆರಳಿದ್ದ ಮಹೇಶ್ ಸಾಳಂಗಾವಂಕರ್ಗೆ ಮಂಗಳೂರಿನ ಮನಾಲ್ ಹೆಸರಿನ ಬೋಟ್ ಬಲೆ ಆವರಿಸಿಕೊಂಡಿದೆ. ಅಲ್ಲದೆ ಮಹೇಶನಿಗೆ ಭಯ ಹುಟ್ಟಿಸಿ ಬಲೆಗಳನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಸಂಜೆ 5:30 ವೇಳೆಗೆ ಮಹೇಶ್ ಮೀನು ಹಿಡಿಯುವುದಕ್ಕೆ ತೆರಳಿದ್ರು. 8:30 ಸುಮಾರಿಗೆ ಯಾತ್ರಿಕ ದೋಣಿ ಮೀನುಗಾರರು ಭಯ ಬೀಳಿಸಿದ್ದಾರೆ. ಅಲ್ಲದೆ ಬಲೆ ದೋಣಿಯನ್ನ ಎಳೆದೊಯ್ದ ಕಾರಣ ಮಹೇಶ್ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ತಮ್ಮ ಪಾತಿ ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದ್ರು. ಬೆಳಗಿನ ಜಾವ 5:30 ಸುಮಾರಿಗೆ ಗೋವಾದ ಕಾಣಕೋಣ ಕಡಲ ತೀರದ ಕಡೆ ಈಜುತ್ತಾ ಬಂದಿದ್ದಾರೆ. ಅಷ್ಟರಲ್ಲಿ ವಿಷಯ ತಿಳಿದ ಗ್ರಾಮ ಮೀನುಗಾರರು ಪೊಲೀಸರನ್ನ ಕರೆದುಕೊಂಡು ಮಹೇಶ್ ರಕ್ಷಣೆ ಮಾಡಿದ್ದಾರೆ. ಉಳ್ಳಾಂಡಿ ಅಂತಾರಲ್ಲ, ಅದು ಕಟ್ ಮಾಡಿ ಅದರ ಮೇಲೆ 8.5 ತಾಸು ಈಜಾಡು ಅವನ ಪಾಪ ದಡಕ್ಕೆ ಬಂದು ಬೆಳಗ್ಗೆ ಫೋನ್ ಮಾಡಿ ಅವರು ಹೆಂಡತಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಪಾಪ ಮತ್ತೆ ನಾವು ತರ್ಲಿಗೆ ಹೋಗಿ 2 ಬೋಟ್ ತರ್ಲಿಗೆ ಹೋಗಿದ್ರು. ಆವಾಗ ಅವರಿಗೆ ತೀರ ಪ್ರದೇಶದಲ್ಲಿ ಮೀನು ಹೆಚ್ಚಿದ ಪ್ರಮಾಣದಲ್ಲಿರೋದ್ರಿಂದ ಯಾತ್ರಿಕ ಬೋಟ್ ಮೀನುಗಾರರು ಸೀಮೆ ಉಲ್ಲಂಘಿಸಿ ಮೀನು ಹಿಡಿಯುತ್ತಿದ್ದಾರೆ. ಅಂತೂ 8.5 ತಾಸುಗಳ ಕಾಲ ಸಾವು ಬದುಕಿನ ನಡುವೆ ಮಹೇಶ್ ಬಚಾವಾಗಿದ್ದಾರೆ. ಚಿತ್ತಕುಲ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರೆದಿದೆ. ಕಾರವಾರದ ಮೀನುಗಾರನೋರ್ವನಿಗೆ ಮಂಗಳೂರಿನ ಮೀನುಗಾರರು ಭಯ ಹುಟ್ಟಿಸಿದ್ದಾರೆ. ಆಗ ಆ ಮೀನುಗಾರ 8.5 ತಾಸು ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಕರಾವಳಿಯಲ್ಲಿ ಇಷ್ಟು ದಿನ ಮೀನುಗಾರಿಕೆ ನಡೆಸುವ ವಿಚಾರದಲ್ಲಿ ಜಗಳಗಳು ನಡೆಯುತ್ತಿತ್ತು. ಬುಲ್ ಟ್ರಾಲ್ ಮತ್ತು ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಉಂಟಾಗುತ್ತಿದೆ ಎಂಬ ಆರೋಪವಿತ್ತು. ಇದೀಗ ಅದು ಸತ್ಯವಾಗಿದೆ. ಸಮುದ್ರದಲ್ಲಿ 8.5 ಗಂಟೆ ಈಜಿದ ಮೀನುಗಾರ ದಿಗ್ಬಂಧನದಿಂದ ಪಾರಾಗಿ ಪ್ರಾಣ ಉಳಿಸಿಕೊಂಡ ಮಹೇಶ್. ಹೌದು, ಮೀನಿನ ಬೇಟೆಗೋಸ್ಕರ ಹೋದ ಸಾಂಪ್ರದಾಯಿಕ ಮೀನುಗಾರರು ಮೇಲೆ ಉತ್ತರ ಕನ್ನಡದ ಮಾಚಾಳಿಯಲ್ಲಿ ಹಲ್ಲೆ ದೌರ್ಜನ್ಯ ನಡೆದಿರುವುದು ಗೊತ್ತಾಗಿದೆ. ನಿನ್ನೆ ರಾತ್ರಿ ಮಾಚಾಳಿಯಿಂದ ಪಾತಿ ದೋಣಿಯಲ್ಲಿ ಮೀನು ಹಿಡಿಯುವುದಕ್ಕೆ ತೆರಳಿದ್ದ ಮಹೇಶ್ ಸಾಳಂಗಾವಂಕರ್ಗೆ ಮಂಗಳೂರಿನ ಮನಾಲ್ ಹೆಸರಿನ ಬೋಟ್ ಬಲೆ ಆವರಿಸಿಕೊಂಡಿದೆ. ಅಲ್ಲದೆ ಮಹೇಶನಿಗೆ ಭಯ ಹುಟ್ಟಿಸಿ ಬಲೆಗಳನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಸಂಜೆ 5:30 ವೇಳೆಗೆ ಮಹೇಶ್ ಮೀನು ಹಿಡಿಯುವುದಕ್ಕೆ ತೆರಳಿದ್ರು. 8:30 ಸುಮಾರಿಗೆ ಯಾತ್ರಿಕ ದೋಣಿ ಮೀನುಗಾರರು ಭಯ ಬೀಳಿಸಿದ್ದಾರೆ. ಅಲ್ಲದೆ ಬಲೆ ದೋಣಿಯನ್ನ ಎಳೆದೊಯ್ದ ಕಾರಣ ಮಹೇಶ್ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ತಮ್ಮ ಪಾತಿ ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದ್ರು. ಬೆಳಗಿನ ಜಾವ 5:30 ಸುಮಾರಿಗೆ ಗೋವಾದ ಕಾಣಕೋಣ ಕಡಲ ತೀರದ ಕಡೆ ಈಜುತ್ತಾ ಬಂದಿದ್ದಾರೆ. ಅಷ್ಟರಲ್ಲಿ ವಿಷಯ ತಿಳಿದ ಗ್ರಾಮ ಮೀನುಗಾರರು ಪೊಲೀಸರನ್ನ ಕರೆದುಕೊಂಡು ಮಹೇಶ್ ರಕ್ಷಣೆ ಮಾಡಿದ್ದಾರೆ. ಉಳ್ಳಾಂಡಿ ಅಂತಾರಲ್ಲ, ಅದು ಕಟ್ ಮಾಡಿ ಅದರ ಮೇಲೆ 8.5 ತಾಸು ಈಜಾಡು ಅವನ ಪಾಪ ದಡಕ್ಕೆ ಬಂದು ಬೆಳಗ್ಗೆ ಫೋನ್ ಮಾಡಿ
ಅವರು ಹೆಂಡತಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಪಾಪ ಮತ್ತೆ ನಾವು ತಲ್ಲಿಗೆ ಹೋಗಿ 2 ಬೋಟ್ ತಲ್ಲಿಗೆ ಹೋಗಿದ್ರು. ಆವಾಗ ಅವರಿಗೆ ತೀರ ಪ್ರದೇಶದಲ್ಲಿ ಮೀನು ಹೆಚ್ಚಿದ ಪ್ರಮಾಣದಲ್ಲಿರೋದ್ರಿಂದ ಯಾತ್ರಿಕ ಬೋಟ್ ಮೀನುಗಾರರು ಸೀಮೆ ಉಲ್ಲಂಘಿಸಿ ಮೀನು ಹಿಡಿಯುತ್ತಿದ್ದಾರೆ. ಅಂತೂ 8.5 ತಾಸುಗಳ ಕಾಲ ಸಾವು ಬದುಕಿನ ನಡುವೆ ಮಹೇಶ್ ಬಚಾವಾಗಿದ್ದಾರೆ. ಚಿತ್ತಕುಲ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರೆದಿದೆ. ಕಾರವಾರದ ಮೀನುಗಾರನೋರ್ವನಿಗೆ ಮಂಗಳೂರಿನ ಮೀನುಗಾರರು ಭಯ ಹುಟ್ಟಿಸಿದ್ದಾರೆ. ಆಗ ಆ ಮೀನುಗಾರ 8.5 ತಾಸು ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಕರಾವಳಿಯಲ್ಲಿ ಇಷ್ಟು ದಿನ ಮೀನುಗಾರಿಕೆ ನಡೆಸುವ ವಿಚಾರದಲ್ಲಿ ಜಗಳಗಳು ನಡೆಯುತ್ತಿತ್ತು. ಬುಲ್ ಟ್ರಾಲ್ ಮತ್ತು ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಉಂಟಾಗುತ್ತಿದೆ ಎಂಬ ಆರೋಪವಿತ್ತು. ಇದೀಗ ಅದು ಸತ್ಯವಾಗಿದೆ. ಸಮುದ್ರದಲ್ಲಿ 8.5 ಗಂಟೆ ಈಜಿದ ಮೀನುಗಾರ, ದಿಗ್ಬಂಧನದಿಂದ ಪಾರಾಗಿ ಪ್ರಾಣ ಉಳಿಸಿಕೊಂಡ ಮಹೇಶ್. ಹೌದು, ಮೀನಿನ ಬೇಟೆಗೋಸ್ಕರ ಹೋದ ಸಾಂಪ್ರದಾಯಿಕ ಮೀನುಗಾರರು ಮೇಲೆ ಉತ್ತರ ಕನ್ನಡದ ಮಾಚಾಳಿಯಲ್ಲಿ ಹಲ್ಲೆ ದೌರ್ಜನ್ಯ ನಡೆದಿರುವುದು ಗೊತ್ತಾಗಿದೆ. ನಿನ್ನೆ ರಾತ್ರಿ ಮಾಚಾಳಿಯಿಂದ ಪಾತಿ ದೋಣಿಯಲ್ಲಿ ಮೀನು ಹಿಡಿಯುವುದಕ್ಕೆ ತೆರಳಿದ್ದ ಮಹೇಶ್ ಸಾಳಂಗಾವಂಕರ್ಗೆ ಮಂಗಳೂರಿನ ಮನಾಲ್ ಹೆಸರಿನ ಬೋಟ್ ಬಲೆ ಆವರಿಸಿಕೊಂಡಿದೆ. ಅಲ್ಲದೆ ಮಹೇಶನಿಗೆ ಭಯ ಹುಟ್ಟಿಸಿ ಬಲೆಗಳನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಸಂಜೆ 5:30 ವೇಳೆಗೆ ಮಹೇಶ್ ಮೀನು ಹಿಡಿಯುವುದಕ್ಕೆ ತೆರಳಿದ್ರು. 8:30 ಸುಮಾರಿಗೆ ಯಾತ್ರಿಕ ದೋಣಿ ಮೀನುಗಾರರು ಭಯ ಬೀಳಿಸಿದ್ದಾರೆ. ಅಲ್ಲದೆ ಬಲೆ ದೋಣಿಯನ್ನ ಎಳೆದೊಯ್ದ ಕಾರಣ ಮಹೇಶ್ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ತಮ್ಮ ಪಾತಿ ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದ್ರು. ಬೆಳಗಿನ ಜಾವ 5:30 ಸುಮಾರಿಗೆ ಗೋವಾದ ಕಾಣಕೋಣ ಕಡಲ ತೀರದ ಕಡೆ ಈಜುತ್ತಾ ಬಂದಿದ್ದಾರೆ. ಅಷ್ಟರಲ್ಲಿ ವಿಷಯ ತಿಳಿದ ಗ್ರಾಮ ಮೀನುಗಾರರು ಪೊಲೀಸರನ್ನ ಕರೆದುಕೊಂಡು ಮಹೇಶ್ ರಕ್ಷಣೆ ಮಾಡಿದ್ದಾರೆ. ಕಾರ್ಕೊಂಡು ಒಂದು ಉಳ್ಳಾಗಡ್ಡೆ ಅಂತಾರಲ್ಲ, ಅದು ಕಟ್ ಮಾಡಿ ಅದರ ಮೇಲೆ 8.5 ತಾಸು ಈಜಾಡು. ಅವನು ಪಾಪ ದಡಕ್ಕೆ ಬಂದು ಬೆಳಗ್ಗೆ ಫೋನ್ ಮಾಡಿ ಅವರು ಹೆಂಡತಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಪಾಪ ಮತ್ತೆ ನಾವು ತಲ್ಲಿಗೆ ಹೋಗಿ 2 ಬೋಟ್ ತಲ್ಲಿಗೆ ಹೋಗಿದ್ರು. ಆವಾಗ ಅವರಿಗೆ ತೀರ ಪ್ರದೇಶದಲ್ಲಿ ಮೀನು ಹೆಚ್ಚಿದ ಪ್ರಮಾಣದಲ್ಲಿರೋದ್ರಿಂದ ಯಾತ್ರಿಕ ಬೋಟ್ ಮೀನುಗಾರರು ಸೀಮೆ ಉಲ್ಲಂಘಿಸಿ ಮೀನು ಹಿಡಿಯುತ್ತಿದ್ದಾರೆ. ಅಂತೂ 8.5 ತಾಸುಗಳ ಕಾಲ ಸಾವು ಬದುಕಿನ ನಡುವೆ ಮಹೇಶ್ ಬಚಾವಾಗಿದ್ದಾರೆ. ಚಿತ್ತಕುಲ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ದೌರ್ಜನ್ಯ ಮುಂದುವರೆದಿದೆ. ಕಾರವಾರದ ಮೀನುಗಾರನೋರ್ವನಿಗೆ ಮಂಗಳೂರಿನ ಮೀನುಗಾರರು ಭಯ ಹುಟ್ಟಿಸಿದ್ದಾರೆ. ಆಗ ಆ ಮೀನುಗಾರ 8.5 ತಾಸು ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಕರಾವಳಿಯಲ್ಲಿ ಇಷ್ಟು ದಿನ ಮೀನುಗಾರಿಕೆ ನಡೆಸುವ ವಿಚಾರದಲ್ಲಿ ಜಗಳಗಳು ನಡೆಯುತ್ತಿತ್ತು. ಬುಲ್ ಟ್ರಾಲ್ ಮತ್ತು ಲೈಟ್ ಫಿಶಿಂಗ್ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಉಂಟಾಗುತ್ತಿದೆ ಎಂಬ ಆರೋಪವಿತ್ತು. ಇದೀಗ ಅದು ಸತ್ಯವಾಗಿದೆ. ಸಮುದ್ರದಲ್ಲಿ 8.5 ಗಂಟೆ ಈಜಿದ ಮೀನುಗಾರ, ದಿಗ್ಬಂಧನದಿಂದ ಪಾರಾಗಿ ಪ್ರಾಣ ಉಳಿಸಿಕೊಂಡ ಮಹೇಶ್. ಹೌದು, ಮೀನಿನ ಬೇಟೆಗೋಸ್ಕರ ಹೋದ ಸಾಂಪ್ರದಾಯಿಕ ಮೀನುಗಾರರು ಮೇಲೆ ಉತ್ತರ ಕನ್ನಡದ ಮಾಚಾಳಿಯಲ್ಲಿ ಹಲ್ಲೆ ದೌರ್ಜನ್ಯ ನಡೆದಿರುವುದು ಗೊತ್ತಾಗಿದೆ. ನಿನ್ನೆ ರಾತ್ರಿ ಮಾಚಾಳಿಯಿಂದ ಪಾತಿ ದೋಣಿಯಲ್ಲಿ ಮೀನು ಹಿಡಿಯುವುದಕ್ಕೆ ತೆರಳಿದ್ದ ಮಹೇಶ್ ಸಾಳಂಗಾವಂಕರ್ಗೆ ಮಂಗಳೂರಿನ ಮನಾಲ್ ಹೆಸರಿನ ಬೋಟ್ ಬಲೆ ಆವರಿಸಿಕೊಂಡಿದೆ. ಅಲ್ಲದೆ ಮಹೇಶನಿಗೆ ಭಯ ಹುಟ್ಟಿಸಿ ಬಲೆಗಳನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ.
ನಿನ್ನೆ ಸಂಜೆ 5:30 ವೇಳೆಗೆ ಮಹೇಶ್ ಮೀನು ಹಿಡಿಯುವುದಕ್ಕೆ ತೆರಳಿದ್ರು. 8:30 ಸುಮಾರಿಗೆ ಯಾತ್ರಿಕ ದೋಣಿ ಮೀನುಗಾರರು ಭಯ ಬೀಳಿಸಿದ್ದಾರೆ. ಅಲ್ಲದೆ ಬಲೆ ದೋಣಿಯನ್ನ ಎಳೆದೊಯ್ದ ಕಾರಣ ಮಹೇಶ್ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ತಮ್ಮ ಪಾತಿ ದೋಣಿಯಿಂದ ಸಮುದ್ರಕ್ಕೆ ಜಿಗಿದಿದ್ರು. ಬೆಳಗಿನ ಜಾವ 5:30 ಸುಮಾರಿಗೆ ಗೋವಾದ ಕಾಣಕೋಣ ಕಡಲ ತೀರದ ಕಡೆ ಈಜುತ್ತಾ ಬಂದಿದ್ದಾರೆ. ಅಷ್ಟರಲ್ಲಿ ವಿಷಯ ತಿಳಿದ ಗ್ರಾಮ ಮೀನುಗಾರರು ಪೊಲೀಸರನ್ನ ಕರೆದುಕೊಂಡು ಮಹೇಶ್ ರಕ್ಷಣೆ ಮಾಡಿದ್ದಾರೆ. ಹಾರ್ಕೊಂಡು ಒಂದು ಉಳ್ಳಾಗಡ್ಡೆ ಅಂತಾರಲ್ಲ, ಅದು ಕಟ್ ಮಾಡಿ ಅದರ ಮೇಲೆ 8.5 ತಾಸು ಈಜಾಡು ಅವನು ಪಾಪ ದಡಕ್ಕೆ ಬಂದ ಬೆಳಗ್ಗೆ ಫೋನ್ ಮಾಡಿ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಪಾಪ ಮತ್ತೆ ನಾವು ತಲ್ಲಿಗೆ ಹೋಗಿ 2 ಬೋಟ್ ತಲ್ಲಿಗೆ ಹೋಗಿದ್ರು. ಆವಾಗ ಅವರಿಗೆ ತೀರ ಪ್ರದೇಶದಲ್ಲಿ ಮೀನು ಹೆಚ್ಚಿದ ಪ್ರಮಾಣದಲ್ಲಿರೋದ್ರಿಂದ ಯಾತ್ರಿಕ ಬೋಟ್ ಮೀನುಗಾರರು ಸೀಮೆ ಉಲ್ಲಂಘಿಸಿ ಮೀನು ಹಿಡಿಯುತ್ತಿದ್ದಾರೆ. ಅಂತೂ 8.5 ತಾಸುಗಳ ಕಾಲ ಸಾವು ಬದುಕಿನ ನಡುವೆ ಮಹೇಶ್ ಬಚಾವಾಗಿದ್ದಾರೆ. ಚಿತ್ತಕುಲ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.